ಎರಡೂ ಕೊಟ್ಟಾದ್ಮೇಲೆ ಸುಮಾರು ಒಂದು 10-15 ವರ್ಷಗಳ ಹಿಂದೆ ನೀವೆಲ್ಲರೂ ಕೂಡ ಕೇಳಿರ್ಬೋದು, ನೇಪಾಳದಲ್ಲಿ ಕಠ್ಮಂಡು ಅಂತ ಬರ್ತೈತಿ. ಅಲ್ಲಿ ಒಬ್ಬ ರಾಜ ತನ್ನೆಲ್ಲ ರಾಜ್ಯದಲ್ಲಿರುವಂಥವ್ರನ್ನ ಬಹಿಷ್ಕಾರ ಮಾಡಿ ತಾನೇ ತನ್ನ ತಲೆಗೆ ಗುಂಡನ್ನು ಹಾಕಿಕೊಂಡು ಸಾಯ್ತಾನೆ. ಆ ವರವನ್ನು ಕೊಟ್ಟವರು ಯಾರಂದ್ರೆ ಅಲ್ಲೇ ಗೋರಖ್ಪುರದ, ಉತ್ತರ ಪ್ರದೇಶದ ಗೋರಖ್ಪುರದ ಗೋರಖ್ನಾಥ ಸಂತರು ಅಂತ. ವರವನ್ನು ತೆಗೆದುಕೊಂಡವನು ಕಠ್ಮಂಡುವಿನ ರಾಜ. ನೋಡ್ರಿ, ಗುರು ನಮಗೆ ವರವನ್ನು ಕೂಡ ಕೊಡ್ತಾನು, ಶಾಪವನ್ನು ಕೂಡ ಕೊಡ್ತಾನ. ಗುರುವಿಗೆ ನಾವು ವಿಧೇಯಕರಾಗಿ ನಡೆದಂತ ಸಂದರ್ಭದಲ್ಲಿ ಆತ ನಮಗೆ ವರವನ್ನು ಕೊಡ್ತಾನ. ಅವನ ಹತ್ತಿರ ನಾವು ವರವನ್ನು ತೆಗೆದುಕೊಂಡು ನಮ್ಮ ಜೀವನವನ್ನ ಪಾವನಮಯವನ್ನಾಗಿ ಮಾಡಬಹುದು. ಗುರುವಿಗೆ ನಾವು ಆದಷ್ಟು ಚಿರಋಣಿಗಳಾಗಿರ್ಬೇಕು. ಗುರುವಿಗೆ ನಾವು ವಂದಿಸಿದಾಗ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಐತಿ. ಈಗ ಇಲ್ಲಿರುವಂತ ಈ ಪಾಮಲದಿಲ್ಲಿಯಲ್ಲಿರುವಂತ ಒಂದು ಸಣ್ಣ ಇರುವೆ ಘಟಪ್ರಭಾ ನಗರಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದಿನ ಬೇಕಾಕೈತ್ರಿ? ಸುಮಾರು ಒಂದು 2-3 ದಿನ ಬೇಕಾಕೈತಿ. ಈ ಪಾಮಲದಿಲ್ಲಿಯಿಂದ ಘಟಪ್ರಭಾ ನಗರಕ್ಕೆ ಒಂದು ಸಣ್ಣ ಇರುವೆ ಹೋಗ್ಬೇಕಂದ್ರ ಸುಮಾರು 2-3 ದಿನ ಬೇಕಾಕೈತಿ. ಅದು ಇರುವೆ 2-3 ದಿನ ಬದುಕ್ತಿತ್ತಂತೂ ಕೂಡ ಗೊತ್ತಿಲ್ಲ, ಏನಾಕೈತೆ ಅನ್ನೋದು ಗೊತ್ತಿಲ್ಲ. ಆ ಇರುವೆ ಏನಾದರೂ ಘಟಪ್ರಭಾ ನಗರವನ್ನ ತಲುಪಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಂದ್ರ ಘಟಪ್ರಭಾಕ್ಕೆ ಹೋಗುವಂತಹ ವ್ಯಕ್ತಿಯ ಅಂಗಿಯ ಮೇಲೋ ಬಟ್ಟೆಯ ಮೇಲೋ ಕುಳಿತಂದ್ರ 15 ನಿಮಿಷದಲ್ಲಿ ಹೋಗಿ ಘಟಪ್ರಭಾ ನಗರಕ್ಕೆ ತಲುಪ್ತೈತಿ. ಈ ಒಂದು ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ನೀವು ಕೂಡ ಮುಕ್ತಿಯನ್ನ ಹೊಂದಬೇಕು ಅಂತ ಅಂದ್ರ ಆ ಒಂದು ಪರಮಾತ್ಮನ ಸನ್ನಿಧಾನವನ್ನ ಹೊಂದಬೇಕಾಗಿತ್ತಂದ್ರ ಗುರುವಿನ ಚರಣವನ್ನು ಹಿಡಿದ್ರ ಹೇಗೆ ಇರುವೆ ಆ ಘಟಪ್ರಭಾ ನಗರವನ್ನು ತಲುಪಲಿಕ್ಕೆ ಸಾಧ್ಯವಾಯಿತು, ಹಾಗೆ ನಾವು ಗುರುವಿನ ಚರಣವನ್ನು ಹಿಡಿದಾಗ, ಗುರುವಿನ ನಂಬಿದಾಗ ನಮ್ಮ ಮೋಕ್ಷಕ್ಕೆ ಅನುಕೂಲ ಆಗ್ತೈತಿ. ಗುರುವನ್ನ ನಾವು ಇರುವೆ ಹಿಡಿದಾಗ, ಇರುವೆ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂದ್ರ, ನಿಮಗೆ ಏನಾದ್ರೂ ಇರುವೆ ಕಡಿತಂದ್ರ, ನಿಮಗೆ ಇರುವೆ ಕಡಿದಾಗ ನೀವು ಆ ಇರುವೆಯನ್ನ ಬಿಡಿಸ್ಲಿಕ್ಕೆ ಹೋದ್ರ ಅದು ಯಾವತ್ತೂ ಬಿಡುವುದಿಲ್ಲ. ಅದರ ಮುಂದೆ ಇರುವಂತ ತಲೆ ಕಟ್ಟಾಗ್ತೈತಿ ಹೊರತು ಆ ಇರುವೆ ನಿಮ್ಮನ್ನು ಕಚ್ಚಿರುವುದನ್ನ ಬಿಡುವುದಿಲ್ಲ. ಹಂಗ ನಾವು ಗುರುಗಳನ್ನ ಹೇಗೆ ಹಿಡಿದುಕೊಳ್ಬೇಕಂದ್ರ, ಗುರು ಆತ ನಮ್ಮನ್ನ ದುಗಿಸಲು ಕೂಡ ಆತ ಬಿಡು ಅಂದ್ರೆ ಕೂಡ ನಾವು ಬಿಡಬಾರ್ದು. ಅಷ್ಟು ಗಟ್ಟಿಯಾಗಿ ಗುರುಗಳನ್ನ ನಾವು ಹಿಡಿದುಕೊಳ್ಬೇಕ. ಅಂದಾಗ ಆ ಗುರು ನಮ್ಮನ್ನ ಮುಕ್ತಿಯೆಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತೈತೆ. ಹೀಗೆ ಒಮ್ಮೆ 4 ಜನ ಸೇರಿ ಹತ್ತಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಒಂದು ಗುಡಾವಣದಲ್ಲಿ ಹತ್ತಿಯನ್ನ ಕೂಡಿಟ್ಟು ಹತ್ತಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ಒಂದು ಗುಡಾವಣಲ್ಲಿ ಇಲಿಗಳ ಕಾಟ ಬಹಳ ಆಕೈತಿ. ಇಲಿಗಳ ಕಾಟ ಬಹಳ ಆಗಿರುವಂತ ಸಂದರ್ಭದಲ್ಲಿ 4 ಜನನ ಕೂಡಿ ಒಂದು ಯೋಚನೆ ಮಾಡ್ತಾರೆ. ಏನಂದ್ರ, ನೋಡು, ನಮ್ಮ ಗುಡಾವಣದಲ್ಲಿ ಇಲಿಗಳ ಕಾಟ ಬಹಳ ಆಗೈತಿ, ಹತ್ತಿ ಎಲ್ಲ ವೇಸ್ಟ್ ಮಾಡಾಕತ್ತಾವು, ಹಾಳು ಮಾಡಾಕತ್ತಾವು. ಅದಕ್ಕೆ ಏನು ಮಾಡೋಣ ಅಂದ್ರ ಒಂದು ಬೆಕ್ಕ ಸಾಕೋಣ. ಬೆಕ್ಕ ಸಾಕಿದ್ವು ಅಂದ್ರ ಇಲಿಗಳು ಇರೋದಿಲ್ಲ ಅಂತ ತಿಳ್ಕೊಂಡು 4 ಜನ ಒಂದು ಬೆಕ್ಕ ತಗೊಂಡ್ಬರ್ತಾರೆ. ಬೆಕ್ಕ ತಗೊಂಡು ಬಂದು ಸಾಕ್ತಾ ಇರ್ತಾರೆ. ಅದನ್ನ ಡೈಲಿ ಅದನ್ನ ಜೋಪಾನ ಮಾಡ್ಬೇಕಲ್ರಿ ಬೆಕ್ಕನ್ನ. ಅದಕ್ಕೆ ಅವ್ರು 4 ಜನ ಏನ್ ಮಾಡ್ತಾರಂದ್ರ ಅದನ್ನ ಹಂಚ್ಕೋತಾರೆ ಬೆಕ್ಕನ್ನ. ಒಂದಿನ ನಾ ಹಾಲು ಹಾಕೋದು, ಒಂದಿನ ನೀ ಹಾಲು ಹಾಕೋದು ಅಂತ ಹಾಕೋದು ಅಂತ ತಿಳ್ಕೊಂಡು 4 ಜನ 4 ದಿನ ಒಪ್ಕೋತಾರು. ಮತ್ತ ಆ 4 ಆ ಬೆಕ್ಕಿಗೆ ಎಷ್ಟು ಕಾಲು ಇರ್ತಾವ್ರಿ? ಎಷ್ಟು ಕಾಲು? 4 ಕಾಲು ಇರ್ತಾವಲ್ಲ. ಆ 4 ಕಾಲು ಕೂಡ ಒಬ್ಬೊಬ್ರು ಒಂದೊಂದು ಕಾಲು ಹಂಚ್ಕೋತಾರ ಇವರು. ಮುಂದಿನ ಎಡಗಾಲ ಒಬ್ಬರಿಗೆ, ಮುಂದಿನ ಬಲಗಾಲ ಒಬ್ಬರಿಗೆ, ಹಿಂದಿನ ಎಡಗಾಲ ಒಬ್ಬರಿಗೆ, ಹಿಂದಿನ ಬಲಗಾಲ ಒಬ್ಬರಿಗೆ ಅಂತ ತಿಳ್ಕೊಂಡು 4 ಕಾಲನ್ನ 4 ಜನ ಹಂಚ್ಕೋತಾರ. ಅದ್ರೊಳಗೆ ಒಬ್ಬ ಬಹಳ ಮುಗ್ದಿರ್ತಾರ. ಅವಾಗ ಹೀಗೆ ಆದ್ಮೇಲೆ ಒಂದಿನ ಏನಾಕೈತಿ ಅಂದ್ರ ಆ ಬೆಕ್ಕ ಹಾಲು ಕುಡಿಯಕ್ಕೆ ಹೋಗಿ ತನ್ನ ಬಲಗಾಲನ್ನ ಮುಂದಿನ ಬಲಗಾಲಕ್ಕೆ ಬೆಂಕಿಯಲ್ಲಿಟ್ಟು ಬಿಡ್ತೈತಿ. ಬೆಂಕಿಗೆ ಇಟ್ಟಂತ ಸಂದರ್ಭದಲ್ಲಿ ಆ ಕಾಲು ಸುಡ್ತೈತಿ. ಆ ಬಲಗಾಲ ಯಾರ್ದೈತಿ ಅಂದ್ರ ಆ ಬಲಗಾಲ ಯಾರ್ದಂದ್ರ ಬಹಳ ಆ ವ್ಯಕ್ತಿ ಮೃದು ಸ್ವಭಾವ, ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಬಾರ್ದು ಅನ್ನುವಂತ ವ್ಯಕ್ತಿ ಇದೆ. ಅವಾಗ ಏನ್ ಮಾಡ್ತಾರಂದ್ರ 4 ಜನ ಕೊಡ್ತಾರ. ನೋಡಪ್ಪ, ನಿನ್ನ ಬಲಗಾಲಕ್ಕ ಮುಂದಿನ ಬೆಕ್ಕಿನ ಬಲಗಾಲ ಐತಲ್ಲ ಅದು ನಿಂದೈತಿ, ಅದಕ್ಕೆ ಗಾಯ ಆಗೈತಿ, ಅದಕ್ಕೆ ನಾವ್ ಯಾರೋ ತೋರಿಸೋದಿಲ್ಲ, ನೀನ ಇದನ್ನ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ನೀನ ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಬರ್ಬೇಕು ಅಂತ ತಿಳ್ಕೊಂಡು 3 ಜನ ಆ ವ್ಯಕ್ತಿಗೆ ಹೇಳ್ತಾರೆ. ಆಯ್ತಂತ ತಿಳ್ಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾನಂದ್ರ ಹೋಗಿ ದವಾಖಾನಿಗೆ ಹೋಗಿ ಆ ಒಂದು ಬೆಕ್ಕಿಗೆ ಮುಂದಿನ ಕಾಲಿಗೆ ಬ್ಯಾಂಡೇಜ್ ಹಾಕಿಸ್ಕೊಂಡು ಬರ್ತಾನೆ. ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದು
ಅದಕ್ಕೆ ಹಾಲು ಇಡ್ತಾನೋ, ಹಾಲು ಕುಡಿಯೋದಿಲ್ಲ. ಹೀಗೆ ಒಂದು 2 ದಿನ ಆದರೂ ಕೂಡ ಅದು ಹಾಲು ಕುಡಿಯೋದಿಲ್ಲ. ಅವಾಗ ಅಲ್ಲೇ ಆ ವ್ಯಕ್ತಿ ಒಂದಿನ ಒಲಿಯ ಮೇಲೆ ಹಾಲು ಕಾಯ್ಲಿಕ್ಕಿಟ್ಟು ಹೊರಗಡೆ ಹೋಗಿಬಿಡ್ತಾನೆ. ಅವಾಗ ಆ ಬೆಕ್ಕು ಏನ್ ಮಾಡ್ತೈತೆ ಅಂದ್ರೆ ಹಾಲು ಕುಡಿಬೇಕಂತ ತಿಳ್ಕೊಂಡು ಹೋಗಿ ಆ ಬೆಂಕಿಯಲ್ಲಿ ಮತ್ತೆ ತನ್ನ ಬಲಗಾಲನ್ನು ಇಡ್ತೈತಿ. ಅವಾಗ ಅದಕ್ಕೆ ಬಹಳ ಹಿಂಸೆ ಆಗ್ಲಿಕ್ಕೆ ಶುರು ಆಕೈತಿ. ಮೊದಲೇ ಗಾಯ ಆಗಿರ್ತೈತಿ, ಅದಕ್ಕೆ ಮೊದಲ ಬ್ಯಾಂಡೇಜ್ ಏನ್ ಹಾಕಿರ್ತಾರೋ ಅದಕ್ಕೆ ಬೆಂಕಿ, ಅದಕ್ಕೆಲ್ಲ ಕಿಡಿ ಹತ್ತಿ ಬೆಂಕಿ ಹತ್ತಿರುವಂತ ಸಂದರ್ಭದಲ್ಲಿ ಅದಕ್ಕೆ ನೋವಾಗ್ಲಿಕ್ಕೆ ಶುರು ಆಕೈತಿ. ಅವಾಗ ಆ ಬೆಕ್ಕು ಏನ್ ಮಾಡ್ತೈತಿ ಅಂದ್ರ ಇಡೀ ಗುಡಾವನ್ ಇರ್ತೈತಿ, ಹತ್ತಿ ಗುಡಾವನ, ಅದ್ರ ಸುತ್ತಲೂ ಓಡಾಡ್ಲಿಕ್ಕೆ ಶುರು ಮಾಡಿಬಿಡ್ತೈತಿ. ಆ ತನ್ನ ಕಾಲಿಗೆ ಬೆಂಕಿ ಹತ್ತಿರುವಂತ ಸಂದರ್ಭದಲ್ಲಿ ಇಡೀ ಗುಡಾವನ ಸುತ್ತಾಡಿದ ಮೇಲೆ, ತಿರುಗಾಡಿದ ಮೇಲೆ, ಓಡಾಡಿದ ಮೇಲೆ ಇಡೀ ಗುಡಾವನಕ್ಕೆ ಬೆಂಕಿ ಹತ್ತಿ ಬಿಡ್ತೈತಿ. ಹತ್ತಿಗೆಲ್ಲ ಬೆಂಕಿ ಹತ್ತಿ ಬಿಡ್ತೈತಿ. ಹತ್ತಿಗೆಲ್ಲ ಬೆಂಕಿ ಹತ್ತ ಮೇಲೆ ಎಲ್ಲ ಸುಟ್ಟು ಹೋಗ್ಬಿಡ್ತೈತಿ. ಒಂದು ದಿನ ಕ್ಷಣಾರ್ಧದಲ್ಲಿ ಎಷ್ಟೋ ಖರ್ಚು ಮಾಡಿ ಹತ್ತಿ ಮಾಲನ್ನು ತಂದು ಗುಡಾವನಲ್ಲಿ ಇಟ್ಟಿರ್ತಾರೋ ಎಲ್ಲ ಮಾಲ ಸುಟ್ಟು ಹೋಗ್ಬಿಡ್ತೈತಿ ಹತ್ತಿ. ಅವಾಗ ಮತ್ತೆ 4 ಜನ ಸೇರ್ತಾರ. 4 ಜನ ಸೇರಿ ಹೇಳ್ತಾರೋ, ನೋಡಪ್ಪ, ಆ ಗಾಯ ಆಗಿರೋದು ಮುಂದಿನ ಕಾಲಿಗೆ, ಬ್ಯಾಂಡೇಜ್ ಸುತ್ತಿರೋದು ಮುಂದಿನ ಕಾಲಿಗೆ, ಬೆಂಕಿ ಹತ್ತಿರೋದು ಮುಂದಿನ ಕಾಲಿಗೆ, ಹತ್ತಿ ಅದೆಲ್ಲ ಆ ಬೆಂಕಿ ಹತ್ತಿರುವಂತ ಸಂದರ್ಭದಲ್ಲಿ ಆ ಬೆಕ್ಕು ಇಡೀ ಗೋಡೌನ್ ತುಂಬಾ ಓಡಾಡಿ ಬೆಂಕಿ ಹಚ್ಚಿ ಬಿಟ್ಟೈತಿ. ಇಡೀ ಹತ್ತಿ ತುಂಬೈತಿ. ಸುಮಾರು ಈಗ 1 ಕೋಟಿ ರೂಪಾಯಿ ನಷ್ಟ ಆಕೈತಿ. ನಮ್ಮ 3 ಜನಕ್ಕೆ ನಮಗೆ 1 ಕೋಟಿ ರೂಪಾಯಿ ನಷ್ಟ ಆಗೈತಿ. ಅದರ ಪರಿಹಾರ ಮೊತ್ತವನ್ನ, ಈಗ ಆಗಿರುವ ನಷ್ಟವನ್ನ 3 ಜನಕ್ಕೂ ನೀವು 1 ಕೋಟಿ ರೂಪಾಯಿ ಕೊಡ್ಬೇಕು ಅಂತ ತಿಳ್ಕೊಂಡು ಆ ಮುಂದಿನ ಕಾಲಿಂದ ತೆಗೆದುಕೊಂಡಿರ್ತಾನಲ್ಲ ಬೆಕ್ಕಿಂದ ಪಾಲನೆ ಮಾಡ್ತಿರ್ತಾನಲ್ಲ ಆ ವ್ಯಕ್ತಿ 3 ಜನ ಹೇಳ್ತಾರೆ ಇವರು. ಅವಾಗ ಆ ವ್ಯಕ್ತಿ ಬಹಳ ಮೃದು ಸ್ವಭಾವ ಇರ್ತಾನೋ. ಪ್ರತಿದಿನಾನು ಈಗ ಊರೊಳಗೆ ಒಂದು ಮಠ ಇರ್ತೈತಿ. ಹೆಂಗೆ ಇಲ್ಲಿ ಕೆಂಪೇಶ್ವರ ಮಠ ಐತಲ್ಲ ಘಟಪ್ರಭಾದಾಗ, ಹಂಗ ಆ ಊರಾಗ ಒಂದು ಮಠ ಇರ್ತೈತಿ. ಅವಾಗ ಆ ಪ್ರತಿದಿನ ಕೂಡ ಆ ಮಠಕ್ಕೆ ಹೋಗಿ ಆ ವ್ಯಕ್ತಿ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇರ್ತಾನೆ ಮಠಕ್ಕೆ ಹೋಗಿ. ಅವಾಗ ಪ್ರತಿದಿನ ಹೋಗುವ ಹಾಗೆ ಮರನೇ ದಿನ ಹೋಗ್ತಾನು. ಮರನೇ ದಿನ ಹೋಗಿ ಗುರುವಿನ ಹತ್ರ ತನಗೆ ಆಗಿರುವ ಒಂದು ತೊಂದರೆಯನ್ನ ಗುರುವಿಗೆ ಹೇಳ್ಕೊತಾನೆ. ನೋಡ್ರಿ, ಹಿಂಗಿಂಗ 4 ಜನ ಕೂಡಿ ಪಾರ್ಟ್ನರ್ಶಿಪ್ ಅಲ್ಲಿ ಹತ್ತಿ ವ್ಯಾಪಾರ ಮಾಡ್ತಾ ಇದ್ವಿ. ಹಿಂಗ ಒಂದು ಬೆಕ್ಕ ತೆಗೆದುಕೊಂಡು ಬಂದಿದ್ವಿ. ಅದಕ್ಕೆ 4 ಕಾಲ ಒಬ್ಬೊಬ್ಬರು ಅಂತ ತಿಳ್ಕೊಂಡು ಹಂಚಿಕೊಂಡಿದ್ವಿ. ಹಿಂಗೆಲ್ಲ ಹತ್ತಿ ಸುಟ್ಟು ಬಿಟ್ಟೈತಿ, ಏನ್ ಮಾಡೋದು ಅಂತ ತಿಳ್ಕೊಂಡು ಗುರುಗಳ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊತಾನೆ. ಗುರುಗಳು ಯಾವಾಗ ನೆನಪಾಕಾರ ಅಂದ್ರೆ ಏನಾದ್ರೂ ಸಂಕಟ ಬಂದಿತ್ತು ಅಂದಾಗ ಹೇಳ್ತಾರಲ್ರಿ, ಸಂಕಟ ಬಂದಾಗ ಹಂಗ ಅವರಿಗೆ ನೆನಪಾಗಿ ಗುರುಗಳ ಹತ್ರ ತನ್ನ ಕಷ್ಟವನ್ನ ಎಲ್ಲ ಹೇಳಿದಾಗ ಗುರುಗಳು ಒಂದು ಉಪಾಯವನ್ನು ಹೇಳ್ತಾರೆ. ಒಂದು ಉಪಾಯವನ್ನು ಹೇಳಿ ಕಳಿಸ್ತಾರ. ಮೊದಲನೇ ದಿನ ಅವರೆಲ್ಲ ಕೋರ್ಟಿಗೆ ಹಾಕಿರ್ತಾರ. ನೋಡಪ್ಪ, ನಮಗೆಲ್ಲ 1 ಕೋಟಿ ರೂಪಾಯಿ ಕೊಡ್ಬೇಕಂತಕೊಂಡು 1 ಕೋಟಿ ಕೊಡ್ಬೇಕಂತಕೊಂಡು ಕೋರ್ಟಿಗೆ ಹಾಕಿರ್ತಾರೆ. ಕೋರ್ಟಿಗೆ ಹಾಕಿರುವಂತ ಸಂದರ್ಭದಲ್ಲಿ ಜಡ್ಜ್ ಎಲ್ಲ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾನು, ನೋಡಪ್ಪ, ನಿನ್ನಿಂದ ಆಗಿ ಈ 3 ಕೋಟಿ ರೂಪಾಯಿ ಹತ್ತಿ ಸುಟ್ಟೈತಿ. ಈ 3 ಜನಕ್ಕೆ ನೀನು 1 ಕೋಟಿ ರೂಪಾಯಿ ಪರಿಹಾರ ಮೊತ್ತವನ್ನು ಕೊಡ್ಬೇಕಂತ ತಿಳ್ಕೊಂಡು ಜಡ್ಜ್ ಹೇಳ್ತಾನೆ. ಅವಾಗ ಗುರುಗಳು ಏನು ಹೇಳಿ ಕಳಿಸಿರ್ತಾರಲ್ಲ ಒಂದು ಉಪಾಯ, ಅವಾಗ ಆ ಉಪಾಯವನ್ನು ಹೇಳ್ತಾನ. ನೋಡ್ರಿ, ನನ್ನ ಆ ಒಂದು ಬೆಕ್ಕಿಗೆ 4 ಕಾಲಿದ್ದು ಅಲ್ಲ, 4 ಕಾಲನ್ನ ಒಬ್ಬೊಬ್ರು ಹಂಚಿಕೊಂಡಿದ್ವಲ್ಲ, ನನ್ನ ಕಾಲಿಗೆ ಅವಾಗ ಓಡಾಕ್ ಬರ್ತಾ ಇರೋದಿಲ್ಲ. ನನ್ನ ಕಾಲಿಗೆ ನೋವಾಗಿತ್ತು, ಅದರ ಬೆಂಕಿ ಹತ್ತಿತ್ತು, ನನ್ನ ಕಾಲಿಗೆ ಎಲ್ಲೂ ಓಡಾಕ್ ಬರ್ತಾ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಬೆಕ್ಕಿಗೆ ಓಡಾಕ ಯಾರು ಸಹಾಯ ಮಾಡಿತ್ತಂದ್ರೆ ಅದ್ರ 3 ಕಾಲ, ಇನ್ನೇನು 3 ಕಾಲಿದ್ದು ಅಲ್ಲ, ಆ 3 ಕಾಲು ಕೂಡ ಸಹಾಯ ಮಾಡವು. ಇಡೀ ಹತ್ತಿ ಫ್ಯಾಕ್ಟ್ರಿ, ಹತ್ತಿ ಗೋಡೌನಕ್ಕೆ ಬೆಂಕಿ ಹತ್ತಲಿಕ್ಕೆ ಕಾರಣ ಈ 3 ಜನ ಆದರು. 3 ಜನ ಕೂಡ ನನಗೆ ದುಡ್ಡು ಕೊಡ್ಬೇಕು ಅಂತ ತಿಳ್ಕೊಂಡು ಆ ವ್ಯಕ್ತಿ ಜಡ್ಜಿಗೆ ಹೇಳ್ತಾನೆ. ಅವಾಗ ಆ ಜಡ್ಜಿಗೆ ಅನಿಸ್ತೈತಿ, ಹೌದಲ್ಲ, ಇದು ಕೂಡ ನಿಜ ಆಯ್ತಲ್ಲ. ಆ ಬೆಕ್ಕಿನ ಕಾಲಿಗೆ ಗಾಯ ಆಗಿರುವಂತ ಕಾಲು ಓಡಾಕ್ ಬರುವುದಿಲ್ಲ. ಈ 3 ಕಾಲಿಂದ ಓಡಿ ಇಡೀ ಒಂದು ಗುಡಾವಣೆ ಸುಟ್ಟಿದ್ಮೇಲೆ 3 ಜನ ಕೂಡಿ ನೀವು ಆ ಒಬ್ಬ ವ್ಯಕ್ತಿಗೆ ಪರಿಹಾರ ಮೊತ್ತವನ್ನ ಕೊಡ್ಬೇಕಂತ ತಿಳ್ಕೊಂಡು ಜಡ್ಜ್ ಅನೌನ್ಸ್ ಮಾಡ್ತಾನೆ. ನೋಡ್ರಿ, 1 ದಿನ ಹೋಗಿ ಗುರುವಿನ ಹತ್ತಿರ ಹೋಗಿ ಒಂದು ಉಪಾಯವನ್ನ ಪಡೆದುಕೊಂಡು ಬಂದಿದ್ದಕ್ಕಾಗಿ ಆ ವ್ಯಕ್ತಿ ಏನಾದ್ರಿ ಎಷ್ಟೋ ಎಷ್ಟೋ ಅನುಕೂಲ ಆಯ್ತು ಅಂದ್ರೆ ನಾವು ಯಾವುದೋ ರೀತಿಯಾಗಿ ಗುರುವಿನನ್ನ ಪ್ರತಿದಿನ ಕೂಡ ಸ್ಮರಿಸ್ತಾ ಇದ್ವಿ, ಗುರುವಿಗೆ ನಾವು ಪ್ರತಿದಿನ ಕೂಡ ಹೋಗಿ ನಮಿಸ್ತಾ ಇದ್ವಿ ಅಂದ್ರೆ ನಮಗೆ ಒಳ್ಳೆಯದನ್ನ ಆಕೈತಿ. ಅದಕ್ಕೆ ಗುರುವಿಗೆ ನಾವು ಯಾವಾಗಲೂ ಕೂಡ ಚಿರಋಣಿ ಆಗಿರಬೇಕು. ನಿಮ್ಮ ಊರಿನ ಮೇಲೆ ಕೆಂಪೇಸ್ವಾಮಿ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಜರು ಬಹಳ ಪ್ರೇಮ, ಬಹಳ ಭಕ್ತಿ ಹೇಳ್ತಾ ಇದ್ರು. ಅವ್ರು ಇವತ್ತಿನ ದಿನ
ಈ ಪಾಮಲದಲ್ಲಿ ಅನ್ನುವಂಥದ್ದು ಬಹಳ ಭಕ್ತಿ ಗ್ರಾಮ, ಬಹಳ ಚೆನ್ನಾಗಿ ಗುಡಿ ನಿರ್ಮಾಣ ಮಾಡಿದರು, ಬಹಳ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರಿ ಕಾರ್ಯಕ್ರಮ ಮಾಡ್ತಾರೆ. ಬಹಳ ಚೆನ್ನಾಗಿ ನೀವು ಪ್ರವಚನ ಮಾಡ್ರಿ ಅಂತ ನಮಗೆ ಈ ಊರಿನ ಮೇಲೆ ಬಹಳ ಪ್ರೇಮದಿಂದ ಹೇಳ್ತಾ ಇದ್ರು.